ಅಲ್ಲ 2 ಸರ್ತಿ ಆಯ್ತು. ಮನೆನೂ ಹಿಂಗೆ ಚೆಲ್ಲಿದ್ವಿ. ಮನೆನೂ ಹಿಂಗೆ ಚೆಲ್ಲಿದ್ವಿ. ಅವಾಗ ಹಲವಾರು ವರ್ಷಗಳಿಂದ ಈ ಹಿಪ್ಪರಗಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಗೆ ನಿರಂತರವಾಗಿ ಧಕ್ಕೆ ಬರ್ತಾ ಇದೆ. ಇಲ್ಲಿಯ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸಮಸ್ಯೆ ಬಗೆಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಇಲ್ಲಿ ಒಂದು ಹುಲಿ ಸಮಾಜದ ಪ್ರಮುಖರೆಲ್ಲ ಸೇರಿ ಅಂಬಿಗರ ಚೌಡಯ್ಯನವರ ನಾಮಫಲಕವನ್ನ ಇಲ್ಲಿ ಅಳವಡಿಸಿದ್ದಾರೆ. ಇವತ್ತು ಮುಸ್ಲಿಂ ಸಮಾಜದ ಕೆಲ ಕಿಡಿಗೇಡಿಗಳು ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅಪಮಾನ ಮಾಡಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಕಸಕಡ್ಡಿಗಳನ್ನ ಹಾಕಿ ಅಪವಿತ್ರವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಡೀ ಗ್ರಾಮದ ಜನತೆ ಜಾತಿ ವಿಜಾತಿ ಎನ್ನದೇ ಒಂದಾಗಿ 12ನೇ ಶತಮಾನದ ಶರಣ ಪರಂಪರೆಯ ಅಂಬಿಗರ ಚೌಡಯ್ಯನವರಿಗೆ ಅಪಮಾನ ಆಗಿದೆ ಅನ್ನುವ ಕಾರಣಕ್ಕಾಗಿ ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಬೃಹತ್ ಹೋರಾಟವನ್ನ ಮಾಡಿದ್ದಾರೆ. ತಕ್ಷಣವೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಸಮಸ್ಯೆಯನ್ನ ಬಗೆಹರಿಸಿ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಿಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ಲೇ ಹೋದರೆ ಇಲ್ಲಿ ಏನಾದರೂ ಅನಾಹುತಗಳಾದರೆ ಇಲ್ಲಿಯ ಜಿಲ್ಲಾಡಳಿತವೇ ನೇರ ಹೊಣೆಯಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಹಿಪ್ಪರಗಿ ಎಸ್ಎನ್ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅವಮಾನವನ್ನ ಮಾಡಿ ಅದರ ಜೊತೆಗೆ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಮಾಡಿ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಹಕ್ಕನ್ನು ಬೆಸೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದನ್ನ ಇವತ್ತು ನಾವು ತಾಲೂಕಾ ಪೊಲೀಸ್ ಸಮಾಜ ಹಾಗೂ ಹಿಪ್ಪರಗಿ ಎಸ್ಎನ್ ಗ್ರಾಮದ ಎಲ್ಲಾ ಸಮಾಜದ ಮುಖಂಡರು ಒಕ್ಕೂರಲಿನಿಂದ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದು. ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಡೆದಿರುವಂತಹ ಒಂದು ಹೋರಾಟ. ಒಬ್ಬ ಶರಣನಿಗೆ ಆಗಿರುವಂತಹ ಅವಮಾನವನ್ನು ಖಂಡಿಸಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಸ್ಥಳಾಂತರ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅಂಬಿಗರ ಚೌಡಯ್ಯನ ಮೂರ್ತಿ ಅಲ್ಲಿ ಎಷ್ಟು ವರ್ಷದಿಂದ ಅದ? 1996ರಲ್ಲಿ ಈ ಗ್ರಾಮದ ಎಲ್ಲ ಹಿರಿಯರು ಸೇರಿ ಇವತ್ತು ನಾವು ನಿಂತು ಮಾತಾಡುವಂತ ಆಸ್ತಿ ಉಳಿದದಂದ್ರ ಅವ್ರ ಹಿರಿಯರ ಪುಣ್ಯ. ಅಲ್ಲಿ 96 ಒಂದು ಜಯಂತಿಯನ್ನು ಮಾಡಿ ಅಲ್ಲಿ ಅವಾಗ ನಮ್ಗೆ ಯಾರಿಗೂ ತಿಳುವಳಿಕೆ ಇರಲಿಲ್ಲ ಅಂತ ಸಂದರ್ಭದಾಗ ಒಂದು ಕಾರ್ಯಕ್ರಮ ಮಾಡ್ಯಾರ. ಇವತ್ತು ಅದೇ ಜಾಗದಲ್ಲಿನೇ ಆ ಮೂರ್ತಿ ಸ್ವಲ್ಪ ಹಳೇದಾಗಿರೋದ್ರಿಂದ ಅದಕ್ಕೆ ಹೊಸ ರೂಪ ಕೊಡಬೇಕನ್ನೋ ಕಾರಣಕ್ಕಾಗಿ ಹೊಸ ಮೂರ್ತಿ ಸ್ಥಾಪನೆ ಮಾಡಿದ ಅಷ್ಟೇ. ಅದೇನು ಹೊಸದಲ್ಲ, ಏನೋ ಹಳೆ 96ರಲ್ಲಿ ಮಾಡಿರ್ತಕ್ಕಂಥದ್ದು. ಈ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭವನ 1996ಗೆ ಇಲ್ಲಿ ಸ್ಥಾಪಿತ ಆಗಿರ್ತದೆ. ಅದೇ ರೀತಿ ಏನದ ಹಳಿ ಬೋರ್ಡನ್ನು ತೆಗೆದು ಹೊಸದು ಹಾಕಿರ್ತೀವಿ. ಆ ಬದಲಾವಣೆಗೋಸ್ಕರ ಇನ್ನಿತರ ಮುಸ್ಲಿಂ ಸಮುದಾಯದವರು ಈ ಬೋರ್ಡಿನ ಬಗ್ಗೆ ಕಿರಿಕಿರಿ ಅರ್ಜಿಯನ್ನು ಕೊಟ್ಟಿರ್ತಾರೆ. ಈ ಜಾಗವನ್ನು ಸರ್ಕಾರಿ ಜಾಗ ಇರ್ತದೆ. ಸಂಪೂರ್ಣವಾಗಿ 234 ಸರ್ವೆ ನಂಬರ್ ಮತ್ತು 319 ಸರ್ವೆ ನಂಬರ್ ಪೂರ ಏನದು ಸರ್ಕಾರಿ ಜಾಗ ಇರ್ತದೆ. ಈ ಜಾಗದಲ್ಲಿ ಅವರು ನಂದಂತೇಳಿ ಒಂದು ಡೂಪ್ಲಿಕೇಟ್ ಹಕ್ಕುಪತ್ರ ತೊಗೊಂಡ್ಬಂದಿರ್ತಾರೆ. ಅದನ್ನು ಕುಲಂಕುಷವಾಗಿ ತನಿಖೆ ಮಾಡತ್ತೇಳಿ ಮತ್ತು ಮಾನ್ಯ PDOದವರಿಗೆ ಆಗಿರ್ಬೇಕು, ಮಾನ್ಯ ಜೇವರ್ಗಿ ತಾಲೂಕಿನ ದಂಡಾಧಿಕಾರಿಗಳಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಮತ್ತು ಅದೇ ರೀತಿಯಿಂದ ಏನು ಶ್ರೀ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ನಮ್ಮ ಗುರುಪೀಠಕ್ಕೆ ಬಂದು ಇವತ್ತು ಬೆಳಿಗ್ಗೆ ಮುಸ್ಲಿಂ ಸಮುದಾಯದ ಹೆಣ್ಣುಮಗಳು ಬೂದಿಯನ್ನು ಚೆಲ್ಲಿ ಈ ಗುರುವಿಗೆ ಅವಮಾನ ಮಾಡಿರ್ತಾರೆ. ಆ ಗುರುವಿಗೆ ಅವಮಾನ ಮಾಡಿದ ಕಾರಣಕ್ಕೆ ಏನದ ಅವರು ಕೂಡಲೇ ಬಂದೋಬಸ್ತ್ ಮಾಡಿ ಅವ್ರಿಗೆ ಯಾರು ಪ್ರತಿಭಟನೆಕಾರಿ ಕೊಟ್ಟಿರ್ತಾರೆ ಅವರಿಗೂ ಕೂಡ ಕಾನೂನು ಕ್ರಮಗೊಳ್ಳಬೇಕು. ಬೇಗನೆ ಬಂದು ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಮ ನ್ಯಾಯ ಕೊಡಬೇಕಂತ ಕೇಳ್ತಾರೆ.